ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದ ಅಸಮಾಧಾನದ ಬೆನ್ನಲ್ಲೇ ಇದೀಗ ರೆಬಲ್ಸ್ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರವಾಗಿ ಸಭೆಯನ್ನು ನಡೆಸಿದ್ದಾರೆ. ಈಗ ನಮ್ಮ ಜೊತೆ ಕುಮಾರ್ ಬಂಗಾರಪ್ಪ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಅಸಮಾಧಾನದ ಬೆನ್ನಲ್ಲೇ ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಕೂಡ ಸಭೆಯನ್ನು ನಡೆಸಿದ್ದಾರೆ. ಏನು ಹೇಳ್ತೀರಿ? ಏನು ಸಭೆ ನಡೆದಿದೆ, ಆರ್ಗನೈಸೇಷನ್ ಎಲೆಕ್ಷನ್ಸ್ ಇದೆ. ಎಲೆಕ್ಷನ್ಸಲ್ಲಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀವಿ. ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ನಮ್ಮ BJP ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 1000 ದಿನ, 3 ವರ್ಷ ಅಂದರೆ 1000 ದಿನ, 1000 ದಿನದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪಕ್ಷವನ್ನು ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಇದೀಗ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಅಂದರೆ ತಟಸ್ಥ ಬಣ ಕೂಡ ರೆಬಲ್ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು, ಅದು ಸತ್ಯನಾ ಅಂತ? ಇದರಲ್ಲಿ ಅವರು ದೇರ್ ಆಲ್ ಸೀನಿಯರ್ಸ್. ಅವರು ತಟಸ್ಥ ಅಂತ ಎಲ್ಲ ನಾವು ರೆಬಲ್ಸ್. ಇಲ್ಲಿವರು ಸಿದ್ದೇಶ್ ಜಿ ಅವರು ಇರ್ಬೋದು, ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಹರೀಶ್ ಅವರು, ಚಂದ್ರಪ್ಪನವರು, ದೀಸ್ ಆರ್ ಆಲ್ ಸೀನಿಯರ್ ಮೋಸ್ಟ್ ಲೀಡರ್ಸ್. ಅವರು ಯಾರಿಗೂ ಬಣ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಪಾರ್ಟಿನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಬೇಕು. ಎಲ್ಲರೂ ಒಟ್ಟಿಗಿದ್ದರೆ ನಮಗೆ ಯಶಸ್ಸು ಸಿಗುತ್ತೆ. ಪಕ್ಷ ಅಧಿಕಾರಕ್ಕೆ ಕಾಂಗ್ರೆಸ್ಸು ಬಿದ್ದು ಹೋಗ್ತಾ ಇದೆ. ಅವರು ಇಡೀ ರಾಜ್ಯವನ್ನು ಅಧೋಗತಿಗೆ ತಗೊಂಡೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹೀಗೆ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ನಮ್ಮ ವಾದ ಇದೆ. ಅದನ್ನು ಮಾಡ್ಕೊಂಡು ಹೋಗ್ತಾರೆ, ವರಿಷ್ಠರು ಗಮನ ಹರಿಸ್ತಾರೆ, ಮಾಡ್ತಾರೆ. ಥ್ಯಾಂಕ್ ಯು. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡುವಂಥವ್ರು ಯಾರು ರೆಬಲ್ ನಾಯಕರು? ಅದನ್ನೆಲ್ಲದನ್ನು ಇನ್ನು ಆಮೇಲೆ ನೋಡ್ತಾರೆ. ಯತ್ನಾಳ್ ಅವರು ಬಂದರೂ ಒಪ್ಪಿಗೆ, ಮತ್ತೊಬ್ಬರು ಬಂದರೂ ಒಪ್ಪಿಗೆ. ಸರ್, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾರ ಹೆಸರು ಅದೆಲ್ಲ ವರಿಷ್ಠರು ನೋಡ್ಕೊಂತಾರೆ, ಯಾರ ಹೆಸರುಗಳ ಮೇಲೆ ನಿಂತಿಲ್ಲ. ಥ್ಯಾಂಕ್ ಯು. ಎಲೆಕ್ಷನ್ಸಲ್ಲಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀವಿ. ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ನಮ್ಮ BJP ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 1000 ದಿನ, 3 ವರ್ಷ ಅಂದರೆ 1000 ದಿನ, 1000 ದಿನದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪಕ್ಷವನ್ನು ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಇದೀಗ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಅಂದರೆ ತಟಸ್ಥ ಬಣ ಕೂಡ ರೆಬಲ್ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು, ಅದು ಸತ್ಯನಾ ಅಂತ? ಇದರಲ್ಲಿ ಅವರು ದೇರ್ ಆಲ್ ಸೀನಿಯರ್ಸ್. ಅವರು ತಟಸ್ಥ ಅಂತ ಎಲ್ಲ ನಾವು ರೆಬಲ್ಸ್. ಇಲ್ಲಿವರು ಸಿದ್ದೇಶ್ ಜಿ ಅವರು ಇರ್ಬೋದು, ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಹರೀಶ್ ಅವರು, ಚಂದ್ರಪ್ಪನವರು, ದೀಸ್ ಆರ್ ಆಲ್ ಸೀನಿಯರ್ ಮೋಸ್ಟ್ ಲೀಡರ್ಸ್. ಅವರು ಯಾರಿಗೂ ಬಣ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಪಾರ್ಟಿನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಬೇಕು. ಎಲ್ಲರೂ ಒಟ್ಟಿಗಿದ್ದರೆ ನಮಗೆ ಯಶಸ್ಸು ಸಿಗುತ್ತೆ. ಪಕ್ಷ ಅಧಿಕಾರಕ್ಕೆ ಕಾಂಗ್ರೆಸ್ಸು ಬಿದ್ದು ಹೋಗ್ತಾ ಇದೆ. ಅವರು ಇಡೀ ರಾಜ್ಯವನ್ನು ಅಧೋಗತಿಗೆ ತಗೊಂಡೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹೀಗೆ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ನಮ್ಮ ವಾದ ಇದೆ. ಅದನ್ನು ಮಾಡ್ಕೊಂಡು ಹೋಗ್ತಾರೆ, ವರಿಷ್ಠರು ಗಮನ ಹರಿಸ್ತಾರೆ, ಮಾಡ್ತಾರೆ. ಥ್ಯಾಂಕ್ ಯು. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡುವಂಥವ್ರು ಯಾರು ರೆಬಲ್ ನಾಯಕರು? ಅದನ್ನೆಲ್ಲದನ್ನು ಇನ್ನು ಆಮೇಲೆ ನೋಡ್ತಾರೆ. ಯತ್ನಾಳ್ ಅವರು ಬಂದರೂ ಒಪ್ಪಿಗೆ, ಮತ್ತೊಬ್ಬರು ಬಂದರೂ ಒಪ್ಪಿಗೆ. ಸರ್, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾರ ಹೆಸರು ಅದೆಲ್ಲ ವರಿಷ್ಠರು ನೋಡ್ಕೊಂತಾರೆ, ಯಾರ ಹೆಸರುಗಳ ಮೇಲೆ ನಿಂತಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಕುಮಾರ್ ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.